ಇವೆರಡೂ ಘಟನೆಗಳನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗುವುದೇನಪ್ಪ ಅಂತಂದ್ರೆ ಇಲ್ಲೇ ಆಗಿದ್ದಂತೆ ಖರೆ. ಆದರೆ ಇವತ್ತು ಜನನ ಇವತ್ತು ಹೋರಾಟಕ್ಕೆ ಇಳಿಯುವಂಥ ಪ್ರಸಂಗ, ಬೀದಿಗೆ ಬಂದು ಕೇಳುವಂಥ ಪ್ರಸಂಗ ಬಂದದ. ಇದು ರಾಜ್ಯ ತುಂಬ ವ್ಯಾಪಿಸ್ತಾ ಇದೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನಡೆದದ ಇಲ್ಲಿ ನೀವು ಹೇಳಬೇಕು ಅಂತೇಳಿ, ಕೊಂದವ್ರು ಯಾರು ಅಂತ ಹೇಳಬೇಕು, ಕಂಡು ಹಿಡಿಬೇಕು ಅಂತೇಳಿ ಈ SIT ಮೇಲೆ ಒತ್ತಡ ತರ್ತಾ ಇದ್ದಾರೆ. ಆದರೆ ಈಗಿನ SITಯಿಂದ ಇದು ಸಿಗ್ತದೆ ಕೊಂದವ್ರು ಯಾರು ಅನ್ನೋದು ಮಾತ್ರ ಒಂದು ರೀತಿ ಕನಸು ಭಂಗ ಆದಂಗೆ ಆಗ್ಯದ, ಮೋಹ ಭಂಗ ಆಗ್ಯದ. ಅದಕ್ಕಾಗಿ SITಯನ್ನು ಮತ್ತು SIT ಇಲ್ಲಿಯವ್ರು ಮಾಡಿ ತನಿಖೆ ಮಾಡೋ ಸಲುವಾಗಿ ಮತ್ತೊಂದು SIT ನೇಮಿಸುವಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗ್ಯದ. ಹೀಗಾಗಿ ಸರ್ಕಾರ ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳೋದು, ಜೊತೆಗೆ ಈ ತನಿಖಾ ಸಂಸ್ಥೆಯನ್ನು ಇನ್ನೊಮ್ಮೆ ಯೋಗ್ಯರನ್ನು, ಅದರಲ್ಲೂ ಯಾವುದಕ್ಕೂ ಮಣಿಲಾರದ ವ್ಯಕ್ತಿಗಳನ್ನು ಹಾಕಿ ಮಾಡಿಸ್ಬೇಕಾಗಿದೆ. ಅದು ಮಾಡೋರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಯಾಕಂದ್ರೆ ಇಲ್ಲಿಯ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಎಲ್ಲನೂ ಅಲ್ಲಿ ಸ್ಥಾನಿಕ ಈ ಆಡಳಿತಾರೂಢ ಅಥವಾ ಆಡಳಿತಾಧಿಕಾರಿಯ ವಿರುದ್ಧ ಹೋಗಲಾರಂಥ ಸ್ಥಿತಿಯೊಳಗೆ ಅವರಿದ್ದಾರೆ. ಹೀಗಾಗಿ ಇನ್ನೂ ಎಷ್ಟು ದಿನ ಹೋಗ್ತದೆ ಸಚಿವರಾಗಿ ಬರೋದಕ್ಕಾಗಿ. ಅದರ ಮೂಮೆಂಟ್ ಮಾತ್ರ ದಿನದ ದಿನಕ್ಕೆ ಬಿಸಿ ಆಗ್ತಾಯಿದೆ. ಜೊತೆಗೆ ಈ 6 ಜನ ಸಾಕ್ಷಿದಾರರು ಅಥವಾ ದೂರುದಾರರು ಇನ್ನಷ್ಟು ಗಟ್ಟಿಗೊಳ್ತಾ ಇದ್ದಾರೆ ವಿನಃ ಇದರಿಂದ ದೂರ ಓಡಿ ಹೋಗ್ತಾ ಇಲ್ಲ ಅನ್ನೋದು ಗಮನಿಸಿದಾಗ SIT ಇನ್ನೂ ಪರೀಕ್ಷೆ ಮಾಡೋದು ದಿನ ಮುಂದಿನ ದಿನ ಬರ್ಬೋದಾ ಅನ್ನುವಂಥದ್ದು. SIT ಹೇಳಿದ ಸತ್ಯಗಳು ಇವತ್ತಿನ ಹೇಳ್ತಾ ಇದ್ದಾರೆ ಸತ್ಯ ಅಂತೇಳಿ, ಅದನ್ನೆಲ್ಲ ಸುಳ್ಳು ಮಾಡುವಂಥದ್ದು ದಿನ ಬರ್ಬೋದಾ ಅನ್ನೋದನ್ನು ವಿಚಾರ ಮಾಡ್ತಾ, ಇದು ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಸತ್ಯ ಅನ್ನೋದು ಭಾಳ ದೊಡ್ಡದಿರ್ತದೆ. ಇಲ್ಲಿವರೆಗೆ ಮಾತ್ರ SIT ಸತ್ಯನ ಮುಚ್ಚಾಕೋ ಪ್ರಯತ್ನ ಮಾಡಿದ್ವಿನ ಅದನ್ನು ರಿವೀಲ್ ಅಥವಾ ಹೇಳುವಂಥ ಪ್ರಯತ್ನ ಮಾಡಿಲ್ಲ ಅನ್ನೋದು ಮಾತ್ರ ಅದರ ಒಂದು ತನಿಖೆ, ಇಲ್ಲಿವರೆಗೆ ಕೊಟ್ಟಂಥ ತನಿಖೆ ರಿಪೋರ್ಟ್ ಅದನ್ನೆಲ್ಲ ಹೇಳ್ಬೋದಾಗಿದೆ. ಏನೋ ಆಗಲಿ, ಈ ಸತ್ಯ ಹೊರಗೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಹೋರಾಟಗಾರರು ದಿನದ ದಿನಕ್ಕೆ ಗಟ್ಟಿ ಆಗ್ತಾ ಸತ್ಯ ಸಮೀಪ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ, ಇದ್ರ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.